ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಗುಡ್ ಫ್ರೈಡೇ ಹಬ್ಬ. ಎಲ್ಲರೂ ಗುಡ್ ಫ್ರೈಡೇ ಹಬ್ಬವನ್ನು ಆಚರಿಸುವುದಕ್ಕಾಗಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಯೇಸು ಒಳ್ಳೆಯವನು. ಹಲ್ಲೆಲೂಯಾ. ಕರ್ತನಾದ ಯೇಸು ಒಳ್ಳೆಯವನು. ಹಲ್ಲೆಲೂಯಾ. ಈ ಸಾಯಂಕಾಲ ಪ್ರಾರ್ಥನೆ ಮಾಡಿ ಎದ್ದಿದ ಮೇಲೆ ನಾನು ಪ್ರಾರ್ಥನೆ ಮಾಡುವಾಗ ದೇವರನ್ನು ಕೇಳಿದ್ದೇನೆ, ಸ್ವಾಮಿ, ನಾವು ಯಾವ ವಿಷಯದಲ್ಲಿ ಈ ಸಾಯಂಕಾಲ ನಿನ್ನ ವಾಕ್ಯಗಳನ್ನು ಹಂಚಬೇಕು ಎಂದು ನೋಡಿ ಕೇಳಿದ್ದೇನೆ. ಹಲ್ಲೆಲೂಯಾ. ಆಗ ಬೈಬಲನ್ನು ಓಪನ್ ಮಾಡಿದ ತಕ್ಷಣವೇ ದೇವರು ಹೀಗೆ ಹೇಳಿದರು, ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವೋ ಅವರೆಲ್ಲರೂ ರಕ್ಷಿಸಲ್ಪಡುವರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯಾರ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವೋ ಅವರೆಲ್ಲರೂ ರಕ್ಷಿಸುವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸಮಾಧಾನವಾದ ದೇವರು ಸಂತೋಷ ಉಳ್ಳುವ ದೇವರು ಆಗಿದ್ದಾನೆ. ಆತನು ಅದ್ಭುತ ಮಾಡುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಯೇಸು ಕ್ರಿಸ್ತನು ಒಳ್ಳೆ ದೇವರು ಆಗಿದ್ದಾನೆ. ಹಲ್ಲೆಲೂಯಾ. ಲೋಕದವರು ಕೈ ಬಿಟ್ಟರೆ ಬಿಡಬಹುದು, ಆದರೆ ಕರ್ತನಾದ ಯೇಸು ಕ್ರಿಸ್ತನು ಯಾವತ್ತೂ ನಮ್ಮ ಕೈಯನ್ನು ಬಿಟ್ಟು ಹೋಗೋದೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಕೈಗಳನ್ನು ಯಾವತ್ತೂ ಬಿಟ್ಟು ಬಿಡೋದಿಲ್ಲ. ನಮ್ಮನ್ನು ಯಾವತ್ತೂ ಆತನು ತೊರೆಯೋದಿಲ್ಲ. ನಮ್ಮ ಹೆಸರುಗಳನ್ನು ಜೀವದ ಬಾಧ್ಯದ ಪಟ್ಟಿಯಲ್ಲಿ ಇಲ್ಲಿ ವಾಕ್ಯ ಹೇಳುತ್ತದೆ, ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವೋ ಅವರೆಲ್ಲರೂ ರಕ್ಷಿಸಲಿಡುವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮ್ಮೆಲ್ಲರ ಹೆಸರು ಜೀವದ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕು. ಹಲ್ಲೆಲೂಯಾ. ನೀವೆಲ್ಲರೂ ಕ್ರಿಸ್ತನ ಮಕ್ಕಳು. ಹಲ್ಲೆಲೂಯಾ. ನಿನ್ನಿನ ತನಕ ಆಗಲಿ ಇವತ್ತಿನ ತನಕ ಆಗಲಿ ಯಾವುದೋ ತಿಳಿಲಾರದೆ ತಪ್ಪಾಗಿದ್ದರೆ ನೀವೇನು ಮಾಡಬೇಕು ಗೊತ್ತಾ? ಪರಿಶುದ್ಧ ಆತ್ಮನೇ ನನ್ನನ್ನು ನಿನ್ನ ಸತ್ಯ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಸಹಾಯ ಮಾಡು ಎಂದು ಯೇಸುವಿನ ನಾಮದಲ್ಲಿ ಕೇಳಬೇಕು. ಹಲ್ಲೆಲೂಯಾ. ಯೇಸುವೇ, ನನಗೆ ಸತ್ಯದ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಸಹಾಯ ಮಾಡು. ಈ ಪಾಪದ ಮಾರ್ಗ ನನಗೆ ಬೇಡ, ನನಗೆ ಸಹಾಯ ಮಾಡು ಪರಿಶುದ್ಧ ಆತ್ಮನೆ ಎಂದು ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗ ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತೇವೋ, ಯೇಸುವಿನ ಮೇಲೆ ನಂಬಿಕೆ ಇಡುತ್ತೇವೋ, ನಮ್ಮ ಹೆಸರು ಜೀವದ ಬಾಧ್ಯದ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯೇಸುವಿನ ಹೊರತು ಬೇರೆ ಯಾರ ಮೇಲೂ ಭರವಸೆ ಇಡಬಾರದು. ಈ ಲೋಕದವರ ಮೇಲೆ ಇಟ್ಟಿರುವ ಭರವಸೆ ಅದು ಕೊನೆ ತನಕ ಇಲ್ಲದೆ ಇರಬಹುದು, ಆದರೆ ನೀನು ಯೇಸುವಿನ ಮೇಲೆ ಭರವಸೆ ಇಡುವಾಗ ಆತನು ಲೋಕದ ಕಡೆಯವರೆಗೂ ಯಾವಾಗಲೂ ದೇವರು ನಿನ್ನ ಸಂಗಡ ಇರುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ಊಟ ಮಾಡಿದ್ದು ಗೊತ್ತು, ಊಟ ಮಾಡದೆ ಇರೋದು ಗೊತ್ತು. ಯೇಸುವಿಗೆ ಎಲ್ಲವನ್ನೂ ಗೊತ್ತಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಕರ್ತನಾದ ಯೇಸುವಿನ ಮೇಲೆ ನಾವು ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನಾವು ಮುಂದೆ ಸಾಗುವಾಗ ಅದು ಎಂಥ ಬಿರುಗಾಳಿ ಬಂದರೂ ದೇವರು ನಮ್ಮನ್ನು ರಕ್ಷಿಸುತ್ತಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ಅದು ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ಸರಿ, ಯೇಸು ನಮ್ಮನ್ನು ರಕ್ಷಿಸುತ್ತಾರೆ. ಹಲ್ಲೆಲೂಯಾ. ಜೀವದ ಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು
ಸಿಕ್ಕುವು, ಹೆಸರುಗಳು ಸಿಕ್ಕುವು, ಅವರೆಲ್ಲರೂ ಪಡುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಿನ್ನ ಹೆಸರು ಜೀವದ ಬಾಧ್ಯದ ಪಟ್ಟಿಯಲ್ಲಿ ಇರಬೇಕು. ಹಲ್ಲೆಲೂಯಾ. ಅದು ಇರಬೇಕಾದರೆ ಅದು ಬೆಳ್ಳಿ ಬಂಗಾರದಿಂದ ನಾವು ಕೊಂಡುಕೊಳ್ಳೋದಕ್ಕಾಗಿ ಆಗೋದಿಲ್ಲ. ಬೆಳ್ಳಿ ಬಂಗಾರವನ್ನು ಕೊಟ್ಟು ಆ ಜೀವದ ಬಾಧ್ಯದಲ್ಲಿ ಹೆಸರು ಬರೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಲೋಕದಲ್ಲಿ ನೌಕರಿ ತಗೋಬೋದು, ಈ ಲೋಕದಲ್ಲಿ ಯಾವುದು ಬೇಕಾದರೂ ಪೋಸ್ಟ್ಗಳನ್ನು ನಾವು ಲಂಚ ಕೊಟ್ಟು ತಗೊಳ್ಬಹುದು. ಆದರೆ ಈ ಜೀವದ ಬಾಧ್ಯರ ಪಟ್ಟಿಯಲ್ಲಿ ಹೆಸರು ನಮ್ಮದು ಸಿಗಬೇಕಾದರೆ ಇದು ಕರ್ತನಾದ ಯೇಸುವಿನ ಮುಖಾಂತರ ಸಿಗುತ್ತದೆ, ಹೊರತು ಬೇರೆ ಯಾರಿಂದ ಅಲ್ಲ. ನಾವು ಯೇಸುವನ್ನು ನಂಬಿ ಆತನನ್ನು ಅಂಗೀಕರಿಸುವಾಗ, ಯೇಸುವೆ ನೀನು ನನಗೋಸ್ಕರ ನನ್ನ ಪಾಪಗಳನ್ನು ಹೊತ್ತಿ ತೀರಿಸಿದಿ, ನಿನಗೆ ಸ್ತೋತ್ರ ದೇವರೇ, ನಾನು ನಿನ್ನನ್ನು ನಂಬುತ್ತೇನೆ, ನಿನ್ನ ಮೇಲೆ ನಾನು ನಂಬಿಕೆ ಇಡುತ್ತೇನೆ ಸ್ವಾಮಿ, ನಾನು ಯಾವ ಕಷ್ಟ ಬಂದರೂ ನಿನ್ನ ಸತ್ಯದ ಮಾರ್ಗದಲ್ಲಿ ನಡೀತೇನೆ ಅಂತ ಹೇಳುವಾಗ ನಾವು ತೀರ್ಮಾನಕ್ಕೆ ಬರಬೇಕು. ನಾವು ಯಾವಾಗ ತೀರ್ಮಾನಕ್ಕೆ ಬರ್ತೇವೋ, ಪ್ರೈಸ್ ದಿ ಲಾರ್ಡ್, ಯಾವಾಗ ನಾವು ತೀರ್ಮಾನಕ್ಕೆ ಬರುತ್ತೇವೋ ಆವಾಗ ನಮ್ಮ ಈ ಜೀವದ ಬಾಧ್ಯದ ಪಟ್ಟಿಯಲ್ಲಿ ನಿನ್ನ ಹೆಸರನ್ನು ಬರೆಯಲ್ಪಡುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜೀವದ ಬಾಧ್ಯದ ಪಟ್ಟಿಯಲ್ಲಿ ಯಾರ ಹೆಸರು ಸಿಗುತ್ತದೋ ಅವರು ರಕ್ಷಿಸಲ್ಪಡುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಪಾಪಗಳನ್ನು ನಾವೇ ನೆನೆಸಿಕೊಂಡು ನಾವೇ ದೇವರ ಬಳಿಯಲ್ಲಿ ಅರಿಕೆ ಮಾಡಬೇಕು. ನಮ್ಮ ಪಾಪಗಳನ್ನು ಇನ್ನೊಬ್ಬರು ಹೇಳಕ್ಕೆ ಹೋದರೆ ನಮಗೆ ಕೋಪ ಬರುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಈ ರಾತ್ರಿ ನಿನ್ನ ಪಾಪಗಳನ್ನು ನೀನು ಅರಿಕೆ ಮಾಡುವುದಾದರೆ ಯೇಸು ನಿನ್ನ ಬಳಿಯಲ್ಲಿದ್ದಾರೆ. ಆತನು ನಿನ್ನನ್ನು ಮುಟ್ಟಿ ನಿನ್ನ ಪಾಪಗಳಿಂದ ನಿನಗೆ ಬಿಡುಗಡೆ ಕೊಡುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ನೀನು ಮಾಡಿರುವ ಪಾಪಗಳನ್ನು ಈ ರಾತ್ರಿ ನೀನು ಯೇಸುವಿಗೆ ತಿಳಿಸುವುದಾದರೆ, ಮನುಷ್ಯರ ಮುಂದೆ ತಿಳಿಸಬೇಡ, ಕರ್ತನಾದ ಯೇಸುವಿನ ಮುಂದೆ ನೀನು ತಿಳಿಸುವುದಾದರೆ ನಿನ್ನ ಹೆಸರುಗಳನ್ನು ಈ ಹೊತ್ತು ಜೀವದ ಬಟ್ಟೆಯಲ್ಲಿ ನಿನ್ನ ಹೆಸರು ಬರೆಯಲ್ಪಡುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಲೋಕದಾಗಿರುವಂಥ ಮನುಷ್ಯರ ಮುಖ ನೋಡಬೇಡ, ಪರಲೋಕದಾಗಿರುವಂಥ ದೇವರು ನಿನಗೋಸ್ಕರ ದಾರಿ ಕಾಯ್ತಾ ಇದ್ದಾರೆ. ಯಾವಾಗ ನನ್ನ ಮಗಳು ನನ್ನ ಬಳಿಗೆ ಬರುತ್ತಾನೋ, ಯಾವಾಗ ನನ್ನ ಮಗನು ನನ್ನ ಬಳಿಗೆ ಬರುತ್ತಾನೆಂದು ಯೇಸು ಕ್ರಿಸ್ತನು ನಿನಗೋಸ್ಕರ ಕಾದಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಇವತ್ತು ಈ ವಾಕ್ಯವನ್ನು ಇಟ್ಟು ದೇವರು ಯಾರಿಗೋ ಒಬ್ಬರಿಗೆ ಮಾತಾಡ್ತಾ ಇದ್ದಾನೆ. ಈ ವಾಕ್ಯ ಕೇಳುವ ನಿಮ್ಮನ್ನು ಸಹ, ಈ ವಾಕ್ಯ ಕೇಳುವ ನಿಮ್ಮನ್ನೇ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ನಿನ್ನ ಜೀವನ ನಷ್ಟ ಬಂದರೆ ಅದು ಏನು ಪ್ರಯೋಜನ ಎಂದು ದೇವರ ವಾಕ್ಯ ಹೇಳುತ್ತದೆ. ನೀನು ಈ ಲೋಕದಲ್ಲಿ ಎಲ್ಲವನ್ನು ಸಂಪಾದನೆ ಮಾಡಿಕೊಂಡು ಆದರೆ ಕೊನೆಗೆ ಒಂದು ದಿವಸ ನಿನ್ನ ಆತ್ಮ ನರಕದಲ್ಲಿ ಸುಡುವುದಾದರೆ ನಿನಗೆ ಏನು ಲಾಭ ಎಂದು ವಾಕ್ಯ ಕೇಳುತ್ತದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಸಿರಿ ಸಂಪತ್ತಕ್ಕಿಂತಲೂ ನಿನ್ನ ಗಂಟುಗಳನ್ನು ಪರಲೋಕದಲ್ಲಿ ಮಾಡಿಟ್ಟುಕೋ. ಅಲ್ಲಿ ಅದಕ್ಕೆ ನುಸಿ ಹತ್ತುವುದಿಲ್ಲ, ಅಲ್ಲಿ ಅದಕ್ಕೆ ಕಳ್ಳನು ಬಂದು ಕದ್ದುಕೊಂಡು ಹೋಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ಪ್ರತಿಯೊಬ್ಬರು ದೇವರನ್ನು ಒಪ್ಪಿಸಿಕೊಡಿರಿ. ದೇವರನ್ನು ಒಪ್ಪಿಸಿಕೊಟ್ಟು ಮೊಳಕಾಲು ಊರಿಕೊಂಡು ಪ್ರಾರ್ಥನೆ ಮಾಡು. ನೀನು ಮಾಡಿರುವ ಪ್ರತಿಯೊಂದು ಪಾಪದ ಹೆಸರನ್ನು ಹಿಡಿದು, ಪರಿಶುದ್ಧ ಆತ್ಮನೇ, ನಿನಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ, ನಿನಗೆ ವಿರೋಧವಾಗಿ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಬಿಡು ಎಂದು ಕೇಳುವಾಗ ಆ ದೇವರು ನಿನ್ನ ಪಾಪಗಳು ನಿನ್ನಿಂದ ತೆಗೆದುಹಾಕಿ ಈ ಜೀವ ಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಸಿಗುವಂತೆ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾನಿಯೇಲನ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ಹೇಳುತ್ತಾ ಇದೆ, ಯಾರ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ
ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸುವರು. ಈ ರಾತ್ರಿ ನೀನು ಪ್ರಾರ್ಥನೆ ಮಾಡುವುದಾದರೆ ನೀನು ರಕ್ಷಿಸಲ್ಪಡ್ತೀಯ. ಈ ರಾತ್ರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನೀನು ರಕ್ಷಿಸಲ್ಪಡ್ತೀಯ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈ ರಾತ್ರಿ ವೇಳೆಯಲ್ಲಿ ನೀನು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ದೇವರು ನಿನ್ನನ್ನು ಕಾಪಾಡುತ್ತಾರೆ. ಆತನ ಪರಿಶುದ್ಧವಾದ ರಕ್ತದಿಂದ ದೇವರು ನಿನ್ನನ್ನು ಕಾಪಾಡುತ್ತಾರೆ. ಹಾಲೆಲೂಯಾ. ಆ ಪರಿಶುದ್ಧವಾದ ರಕ್ತದಿಂದ ಯೇಸು ಕ್ರಿಸ್ತನು ನಿನ್ನನ್ನು ಶುದ್ಧ ಮಾಡುತ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಯಾವಾಗಲೂ ಸ್ತುತಿ ಮಾಡುತ್ತಾ ಇರು. ಯೇಸುವೇ, ನನ್ನ ವಾಕ್ಯಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಸಹಾಯ ಮಾಡು. ನನ್ನ ಹೃದಯವನ್ನು ಶುದ್ಧ ಮಾಡಿ ಎಂದು ನೀನು ದೇವರನ್ನು ಕೇಳು. ನಿನ್ನ ಹೃದಯ ದೇವರು ಶುದ್ಧ ಮಾಡುತ್ತಾನೆ. ಎಷ್ಟೇ ನಿನ್ನ ಪಾಪಗಳು ಕಡುಕೆಂಪಾಗಿದ್ದರೂ ಯೇಸುವಿನ ನಾಮದಲ್ಲಿ ಅವೆಲ್ಲವೂ ತೊಳೆಯಲ್ಪಡುತ್ತವೆ. ಯೇಸುವಿನ ನಾಮದಲ್ಲಿ ಆ ಪಾಪಗಳನ್ನು ಕ್ಷಮಿಸಲ್ಪಡುತ್ತವೆ. ಹಲ್ಲೆಲೂಯಾ. ನಿನ್ನ ಹೆಸರು ಜೀವದ ಬಟ್ಟೆಯಲ್ಲಿ ಬರೆಯಲ್ಪಡುತ್ತದೆ. ಹಲ್ಲೆಲೂಯಾ. ಬರೀ ನಿನ್ನ ಪಾಪಗಳು ಕ್ಷಮಾಪಣೆಯಾಗುವುದಿಲ್ಲ, ನಿನ್ನ ಹೆಸರುಗಳನ್ನು ಜೀವದ ಬಾಧ್ಯದ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನ ಹೃದಯವನ್ನು ನೀನು ದೇವರಿಗೆ ಒಪ್ಪಿಸಿಕೊಡು. ದೇವರು ನಿನ್ನನ್ನು ಇಟ್ಟು ಅನೇಕ ಅದ್ಭುತಗಳನ್ನು ಮಾಡುತ್ತಾನೆ. ಹಾಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ಇಟ್ಟು ದೇವರು ಅನೇಕ ಅದ್ಭುತಗಳನ್ನು ಮಾಡುತ್ತಾನೆ. ಇದುವರೆಗೂ ನೋಡದಿರುವ ಆಶೀರ್ವಾದಗಳನ್ನು ಇನ್ನು ಮುಂದೆ ದೇವರು ನೋಡುವಂತೆ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಇದುವರೆಗೂ ನೋಡದಂಥ ಆಶೀರ್ವಾದಗಳನ್ನು ಇನ್ನು ಮುಂದೆ ನೋಡುವಂತೆ ಕರ್ತನಾದ ಯೇಸು ಕ್ರಿಸ್ತನು ಮಾಡುತ್ತಾರೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಭಯಪಡಬೇಡ, ದೇವರು ನಿನ್ನ ಸಂಗಡ ಇದ್ದಾನೆ. ಆವತ್ತು ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇದ್ದಾನೆ. ಹನ್ನಳ ಪ್ರಾರ್ಥನೆ ಕೇಳಿರುವ ಯೇಸು ಕ್ರಿಸ್ತನು ನಿನ್ನ ಪ್ರಾರ್ಥನೆ ಕೇಳುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ಈ ರಾತ್ರಿ ನೀನು ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಪಾಪಗಳನ್ನು ದೇವರಿಗೆ ಅರಿಕೆ ಮಾಡು. ಅರಿಕೆ ಮಾಡಿ, ಪರಿಶುದ್ಧ ಆತ್ಮನೇ, ಈ ಪಾಪ ನಾನೇ ಮಾಡಿರುವುದು, ನನ್ನನ್ನು ಕ್ಷಮಿಸಿ ಬಿಡು ಎಂದು ಕೇಳು. ಯೇಸು ನಿನ್ನ ಪಾಪಗಳನ್ನು ಕ್ಷಮಿಸಿ ಆ ಜೀವದ ಬಾಧೆಯ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆಯಲ್ಪಡುತ್ತದೆ. ಹಾಲೆಲೂಯಾ, 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 ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಾಯಂಕಾಲ ಜಾಬದಲ್ಲಿ ದೇವರು ಈ ವಾಕ್ಯ ತಿಳಿಸುವಂತೆ ನನ್ನನ್ನು ಉಪಯೋಗಿಸಿಕೊಂಡಿದ್ದಾರೆ. ಹಾಗೆ ಸಹ ನಿಮ್ಮನ್ನು ಸಹ ದೇವರು ಉಪಯೋಗಿಸಿಕೊಳ್ಳುತ್ತಾನೆ. ದೇವರು ನಿನ್ನನ್ನು ರೂಪಿಸಿರುವುದು ನಿನ್ನ ಬಡತನದಲ್ಲಿರುವುದಕ್ಕಲ್ಲ, ನಿನ್ನ ದಲಿಂದರದಲ್ಲಿ ಇರುವುದಕ್ಕಲ್ಲ. ನಿನ್ನನ್ನು ರೂಪಿಸಿರುವುದು ರಾಜನಾಗಿ ದೇವರು ನಿನ್ನನ್ನು ಮಾರ್ಪಡಿಸುತ್ತಾರೆ. ಹಲ್ಲೆಲೂಯಾ. ಈ ಲೋಕದವರು ನಿನ್ನ ಕೀಳಾಗಿ ನೋಡುತ್ತಿರ್ಬೋದು, ಆದರೆ ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು ಯಾವಾಗಲೂ ನೀನು ಹೆಚ್ಚಿಸಬೇಕೆಂದು ನೋಡುತ್ತಾನೆ. ಯಾವಾಗಲೂ ನೀನು ಮೇಲಾಗಿರಬೇಕೆಂದು ನೋಡುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ನಾನು ಅಭಿಷೇಕಿಸುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಇದನ್ನು ಘೋಷಣೆ ಮಾಡುತ್ತೇನೆ. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಈ ರಾತ್ರಿ ನಿನ್ನ ಪಾಪಗಳನ್ನು ಅರಿಕೆ ಮಾಡಕೋ. ಯಾವ ಪ್ರಕಾರ ಒಂದು ಜಾಗದಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಶಿಷ್ಯರ ಜೊತೆಲಿ ಹೋಗಿ ಕೂತುಕೊಂಡಾಗ ಒಂದು ಸ್ತ್ರೀ ಬರುತ್ತಾಳೆ. ಆ ಸ್ತ್ರೀ ಬಂದು ಏನು ಮಾಡ್ತಾಳೆ ಗೊತ್ತಾ? ಸುಂಗದ ತೈಲವನ್ನು ತಂದು ಆತನ ಪಾದದ ಮೇಲೆ ಹಾಕಿ ಕಣ್ಣೀರನ್ನು ಸುರಿಸಿ ಆಕೆನ ಕೂದಲಿಂದ ಒರೆಸುತ್ತಾಳೆ. ಹಾಲೆಲೂಯಾ. ಆಕೆಗೆ ದೇವರು ಹೇಳುತ್ತಾರೆ, ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಿನ್ನ ಪಾಪಗಳನ್ನು ಕ್ಷಮಿಸಲಿಟ್ಟವೆ ಎಂಬುದಾಗಿ. ಹಾಲೆಲೂಯಾ. ಈ ಹೊತ್ತು ಸಹ ನೀನು ದೇವರ ಮುಂದೆ ಒಪ್ಪಿಕೊಳ್ಳುವಾಗ ನಿನ್ನ ಹೆಸರು ಜೀವದ ಬಾಧೆಯ ಪಟ್ಟಿಯಲ್ಲಿ ಸಿಕ್ಕುವುದು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಪ್ರಾರ್ಥನೆ ಕೇಳುತ್ತಾನೆ. ನೀನು ಈ ರಾತ್ರಿ ಪ್ರಾರ್ಥನೆ ಮಾಡು. ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಎಲ್ಲ ಪಾಪಗಳನ್ನು ಕ್ಷಮಿಸುತ್ತಾನೆ. ನಿನ್ನ ಪಾಪಗಳನ್ನು ಕ್ಷಮಿಸಿ ಯಾವ ಸ್ಥಳದಲ್ಲಿ ನೀನು ತಲೆ ತಗ್ಗಿಸಿಕೊಂಡಿದೆಯೋ ಅದೇ ಸ್ಥಳದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆವತ್ತು ಜಾಬೀಜನ ತಲೆ ಯಾವ ರೀತಿ ಎತ್ತಲ್ಪಟ್ಟಿತ್ತಲ್ಲ, ಅದೇ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ತಲೆ ಎತ್ತಲ್ಪಡುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನಿನ್ನ ತಲೆ ಎತ್ತಲ್ಪಡುತ್ತದೆ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ.
ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಈ ಸಂದೇಶವನ್ನು ಕೊಡುವುದಕ್ಕಾಗಿ ದೇವರು ಕೃಪೆ ಕೊಟ್ಟಿರುವುದು. ಹಾಲೆಲೂಯ. ಇದರಲ್ಲಿ ನನ್ನದೇನಿಲ್ಲ, ಎಲ್ಲದರಲ್ಲಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರು ಹಲ್ಲೆಲೂಯ ಎಂದು ಹೇಳಿ ದೇವರನ್ನು ಸ್ತುತಿ ಮಾಡಿರಿ, ದೇವರನ್ನು ಕೊಂಡಾಡಿರಿ, ಆತನ ವಾಕ್ಯಗಳನ್ನು ಹುಡುಕಿ ಪ್ರತಿದಿನ ಪ್ರಾರ್ಥನೆ ಮಾಡಿರಿ. ದೇವರ ಮೇಲೆ ನೀವು ನಂಬಿಕೆ ಇಡುವಾಗ ನೀವು ರಕ್ಷಿಸಲ್ಪಡುತ್ತೀರಿ, ನಿಮ್ಮ ಕುಟುಂಬ ಸಹ ರಕ್ಷಿಸಲ್ಪಡುತ್ತದೆ. ಆಮೇನ್. ಗಾಡ್ ಬ್ಲೆಸ್ ಯು. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಆಮೇನ್.